ಬೇವಿನ ಮರದಲ್ಲಿ ಸತತ 4 ದಿನಗಳಿಂದ ಹಾಲು ಚಿಮ್ಮುತ್ತಿದೆ. ಇನ್ನು ಈ ವಿಸ್ಮಯ ನೋಡಲು ಕಂಪ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ವರದಿ ಎಲ್ಲಿದೆ ನೋಡಿ. ಬೇವಿನ ಮರದಲ್ಲಿ ಹಾಲು ನೋಡಲು ಬಂದ ಜನಸಾಗರ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯ ಹೊರವಲಯದಲ್ಲಿ ಘಟನೆ. ಗಂಡುಗಲಿ ಕುಮಾರರಾಮನ ನಾಡಲ್ಲೊಂದು ವಿಸ್ಮಯ ನೋಡಲು ಮುಗಿಬಿದ್ದ ಜನ. ಎಸ್ ವೀಕ್ಷಕರೇ, ಬೇವಿನ ಮರದಿಂದ ಸತತ 4 ದಿನಗಳಿಂದ ಹಾಲು ಸುರಿತಾ ಇದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಬೆಳಗೋಡ್ ರಸ್ತೆಯ ಹೊರವಲಯದಲ್ಲಿ ಘಟನೆ ಸಂಭವಿಸಿದೆ. ದೇವರ ವಿಸ್ಮಯ ಎಂದು ಪೂಜೆ ಪುನಸ್ಕಾರ ನಡೆಸ್ತಾ ಇದ್ದಾರೆ ಅಲ್ಲಿನ ಜನ. ಹುಲಿಗೆಮ್ಮ ನಿನ್ನಾಲ್ಕುದೋ ಪರಶುರಾಮ ನಿನ್ನಾಲ್ಕುದೋ. ಸ್ಥಳದಲ್ಲೇ 8 ಬೇವಿನ ಮರಗಳಿದ್ರೂ ಕೂಡ ಈ ಒಂದೇ ಬೇವಿನ ಮರದಲ್ಲಿ ಹಾಲು ಸುರಿತಿರುವುದು ಮಾತ್ರ ವಿಸ್ಮಯ ಎಂದು ಅಲ್ಲಿನ ಜನ ಹೇಳ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಜನ ತಂಡೋಪತಂಡವಾಗಿ ಬಂದು ಬೇವಿನ ಮರಕ್ಕೆ ಪೂಜೆ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಕಂಪ್ಲಿ ಭಾಗದಲ್ಲಿ ಈ ತರಹ ವಿಸ್ಮಯಗಳು ಕಂಡಿದ್ವು ಅಂತೆ. ಆದರೆ ಸತತ 4 ದಿನದಿಂದ ನಿರಂತರವಾಗಿ ಹಾಲಿನ ಮಾದರಿಯ ನೊರೆ ಸುರಿತಾ ಇರೋ ಮಾತ್ರ ಅಚ್ಚರಿ ಜನರಲ್ಲಿ ತಂದಿದೆ. ಇನ್ನು ಘಟನೆ ಬಗ್ಗೆ ಸ್ಥಳೀಯ ದೇವಸ್ಥಾನದ ಅರ್ಚಕರು, ಪೂಜಾರಿಗಳು ಹಾಗೂ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 4 ದಿನದಿಂದ ಹಾಲು ಬರ್ತಾ ಇದೆ ಅಂತ ಜನಗಳು ಹೇಳಿದಕ್ಕೆ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ಕಂಪ್ಲಿ ಜನ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಕೊಂಡು ಇದು ದೇವರ ಒಂದು ಮರ ಅಂತಂದು ನಂಬಿ ಕೈ ಮುಗಿದು ಹೋಗಿದ್ದಾರೆ. ಸಾರ್ವಜನಿಕರು ಇನ್ನು ಯಾರಾದ್ರೂ ಬಂದು ನೋಡೋರಿದ್ರೆ ಬಂದು ನೋಡ್ಕೊಂಡು ಹೋಗಿ ಅದಕ್ಕೆ ಏನಾದ ಸೇವೆಯನ್ನು ನಾವು ಮಾಡೋಣ. ಅದರಲ್ಲಿ 2 ಕಣ್ಣು ಒಂದು ಕಣ್ಣು ಆಗಿದೆ. ಒಂದು ಕಡೆಯಿಂದ ಹಾಲು ಬಂದಿದ್ರೆ ನಾವು ದೇವರು ಅಂತಂದು ನಾವು ನಂಬ್ತಿದ್ದಿಲ್ಲ. ನಮ್ಗೆ ಹೆಂಗ 2 ಕಣ್ಣು ಇದಾವ, ಅದೇ ತರ ಕಣ್ಣಿರೋದ್ರಿಂದ 2 ಕಣ್ಣಲ್ಲಿ ನಾವು ನೀರು ಸುರಿಸೋದ್ರಿಂದ ಅದು ತರ ಕಣ್ಣಲ್ಲಿ ನೀರು ಸುರಿಸ್ತೈತೆ ಅಂತ ನಾವು ದೇವ್ರು ಅಂತ ನಂಬಿದ್ದೀವಿ. ಅದು ಇಷ್ಟು ವರ್ಷಗಳು ನಾನು ಇದೇ ಊರಲ್ಲಿ ಬೆಳೆದಿದ್ದೀನಿ. ಇಂಥ ಮರನ ನಾವೆಲ್ಲಿ ನೋಡೇ ಇಲ್ಲ. ವಿತ್ ಇನ್ನೊಂದೇನಂದ್ರೆ ನಾವು ಇದೇ ಇದರಲ್ಲಿ ನಮ್ಮ ಕುರಿಗಳನ್ನ ಬಿಟ್ಕೊಂಡು ನಾವು ಸಾಗಾಣಿಕೆ ಮಾಡ್ತಾ ಇದ್ದೀವಿ. ಯಾವತ್ತು ಈ ಮರನ ನೋಡ್ಲಿಲ್ಲ ಅಷ್ಟು ವೀಕ್ಷಣವಾಗಿ. ಇವತ್ತು 3 ದಿನದಿಂದ ಮಾತ್ರ ಇಷ್ಟು ಕಣ್ಣಲ್ಲಿ ಇದೆ. ಫಸ್ಟ್ ಇದನ್ನ ಕಣ್ಣಲ್ಲಿ ನೀರಂತ ನಾವು ಅನ್ಕೊಂಡ್ವಿ, ಅದು ಹಾಲಾಗಿದೆ. ನೋಡಿ ಅದನ್ನ ಎಲ್ಲರಿಗೂ ಹೇಳಿದ್ವಿ. ನಮ್ಮ ಕಂಪ್ಲಿ ಜನತೆ ಎಲ್ಲರೂ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸೃಷ್ಟಿ ಒಳಗೆ ಏನಪ್ಪಾ ಅಂತಂದ್ರೆ ನಾವು ಮಾನವ ಕುಲಕೋಟಿ ಅಂದ್ರೆ ನಾವೆಲ್ಲ ದೇವರು ದಿಂಡ್ರು ಗುರು ಹಿರಿಯರನ್ನು ಮರಿತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ನಾವು ಇದನ್ನ ಈ ರೀತಿಯಿಂದ ಬರಬೇಕಾಯ್ತಪ್ಪ ಅಂದ್ರೆ ನಮ್ಮ ಧರ್ಮ ಐತಿ, ಆಚಾರ ಐತಿ, ವಿಚಾರ ಐತಿ. ಅದಕ್ಕೋಸ್ಕರವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡೋ ಅಂದರೆ ದೇವರು ಇಲ್ಲ ಅಂತಕ್ಕಂಥ ಎಲ್ಲದ ಒಂದು ದೇವ್ರು ಅಂತಕ್ಕಂಥದ್ದು ಇವತ್ತು ದೇವರ ಸೃಷ್ಟಿ ತೋರಿಸ್ಬೇಕಾಯ್ತು ಅಂದ್ರೆ ಇದು ನಿಜವಾದ ಸೃಷ್ಟಿನೇ. ಯಾಕಪ್ಪ ಅಂತಂತಂದರೆ ನಾನು ಕೆಲವೊಂದು ಟಿ ವಿ ನಿಮ್ಮ ಮಾಧ್ಯಮದ ಒಳಗೆ ನೋಡಿದ್ವಿ. ಇವತ್ತು ನಮ್ಮ ಕಣ್ಣೆದುರಿಗೆ ನಾವು ನೋಡ್ತಾ ಇದ್ದೀವಿ. ಬಂದು 10-15 ನಿಮಿಷ ಆದರೂ ಅದೇ ಒಂದೇ ರೀತಿ ಒಳಗೆ ಒಟ್ಟಾರೆ ಆಗಿದ್ದು ಧರ್ಮದ ಸಂಕೇತ. ಹೌದು, ಧರ್ಮದ ಸಂಕೇತನೇ ಇದು. ಯಾವುದೇ ರೀತಿ ಮೂಢನಂಬಿಕೆ ಅಲ್ಲ. ಮೂಢನಂಬಿಕೆ ಹೆಂಗಿರ್ತೈತಿ? ವೈಜ್ಞಾನಿಕವಾಗಿ ಯಾವುದೇ ಕಾರಣ ಇಲ್ಲ. ವೈಜ್ಞಾನಿಕವಾಗಿರ್ತಕ್ಕಂಥದ್ದು ಹೇಳಿದ್ನಲ್ರಿ. ಕೃತಯುಗ ತ್ರೈತ್ರಯುಗದಲ್ಲಿ ಮಂತ್ರಶಕ್ತಿ ಉಳಿದು ದ್ವಾಪಾರ ಯುಗದಿಂದ ಯಂತ್ರ ಶಕ್ತಿಗಳಿದ್ವು. ಹೌದ್ರಿ? ಈಗ ನೋಡ್ರಿ, ಫ್ಲೈಟ್ ವಿಮಾನ ಕಂಡು ಹಿಡಿದವರು ಯಾರಪ್ಪ ಅಂತಂತಾರೆ, ಯಾವ ದೇಶದಪ್ಪ ಅಂದ್ರೆ ಅಮೇರಿಕದವ್ರು ರೈಟರ್ ಬ್ರದರ್ಸ್ ಅಂತ ಹೇಳ್ತಾರೆ. ಅದು ಸುಳ್ಳು. ಹಿಂದೆ ಫ್ಲೈಟನ್ನು ವಿಮಾನವನ್ನು ಕಂಡು ಹಿಡಿದಿರ್ತಕ್ಕಂಥ ಯಾರಪ್ಪ ನಮ್ಮ ಭಾರತ ದೇಶದವರು. ಮಹಾಭಾರತ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಅಂತ ಹಾರಿ ಹೋಯ್ತು. ಆವಾಗಿಂದ ಅದನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಕೂಡ ನಮ್ಮ ಭಾರತೀಯರು. ಅಂದರೆ ನಮ್ಮ ಭಾರತದ ಸಂಸ್ಕೃತಿ ಅಂತ ಇತ್ತಪ್ಪ ಅಂದರೆ ಚೀನಿಯರು ಕೂಡ ಅರ್ಧ ನಮ್ಮ ವಿದ್ಯಾ ಸಂಪತ್ತನ್ನೆಲ್ಲ ಹಡಗದ ಮುಖಾಂತರ ಕಳ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು. ಇಲ್ಲಿ ಧರ್ಮದೇ ಒಂದು ಸತ್ಯ ಇದೆ. ಇವತ್ತು ಮಕ್ಕಳಿಗೂ ಕೂಡ ಇದನ್ನ ತೋರಿಸಿ, ನೀವು ಮಾಧ್ಯಮದವರು ಕೂಡ ಆದರೂ ಕೂಡ ಇದು ನಮ್ಮ ಒಂದು ಧರ್ಮದ ಸಂಕೇತ. ಯಾಕಂದ್ರೆ ಹಾಲು ಬರಬೇಕಂದ್ರೆ ಸುಮಕಲ್ಲ, ಅದು ಒಂದು ಏನೋ ಅಲ್ಲಿ ಶಕ್ತಿ ಇರೋದ್ರಿಂದ
ಬರ್ತಕ್ಕಂಥದ್ದು ಕೂಡ ಜಗತ್ತಿಗೆ ನೀವು ಕೂಡ ಒಂದು ಒಳ್ಳೆಯ ರೀತಿ ನಿಮ್ಮೂ ಒಂದು ಸ್ವಲ್ಪ ಏನಾರಿದ್ರೆ ತಿಳಿಸಿ ಜನಕ್ಕೆ ಒಳ್ಳೆಯ ಸಂಸ್ಕಾರ ಬರ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಇದು ಧರ್ಮದ ಸಂಕೇತ, ಇದು ದೇವಿಯ ಸಂಕೇತ ಎಂದು ಜನಸಾಮಾನ್ಯರ ಅಭಿಪ್ರಾಯವಾದರೆ, ಇನ್ನು ವೈಜ್ಞಾನಿಕವಾಗಿ ಇದೊಂದು ಮರದ ಸಹಜ ಕ್ರಿಯೆ ಎಂಬುದು ತಿಳಿದು ಬರುತ್ತೆ. ಬೆಳಗೋಡು ರಸ್ತೆಯಲ್ಲಿ ಸುಮಾರು ದಿನಗಳಿಂದ ಬೇವಿನ ಮರದಲ್ಲಿ ಹಾಲು ಉತ್ಪಾದನೆ ಆಗ್ತಿರುವುದಕ್ಕೆ ಜನರು ಬಹಳಷ್ಟು ಮುಚ್ಚಿಕೊಳ್ತಾ ಇದ್ದಾರೆ. ಇದು ಯಾವುದೇ ರೀತಿಯ ಪವಾಡವೂ ಅಲ್ಲ ಮತ್ತು ಅದೇ ರೀತಿಯಲ್ಲಿ ದೈವಾನುಭೂತವೂ ಅಲ್ಲ. ಇದಕ್ಕೆ ಒಂದು ವೈಜ್ಞಾನಿಕವಾಗಿರುವಂಥ ಕಾರಣವೂ ಇದೆ. ಇದೇ ರೀತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರು ಗ್ರಾಮದ ಬಳಿಯ ವೆಂಕಟದೂತರ ಆಶ್ರಮದ ಹತ್ತಿರ ಕೂಡ ಹೋದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ರೀತಿಯಲ್ಲಿ ಈ ಒಂದು ಬೇವಿನ ಮರದಲ್ಲಿ ಕೂಡ ಹಾಲು ಉತ್ಪಾದನೆಯಾಗಿತ್ತು. ಅದಕ್ಕೆ ಕೂಡ ಒಂದು ವೈಜ್ಞಾನಿಕವಾದ ಕಾರಣವಿದೆ. ಅನೇಕ ತಜ್ಞರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ. ವೈಜ್ಞಾನಿಕವಾಗಿ ಈ ಒಂದು ಬೇವಿನ ಮರಕ್ಕೆ ಅಜಾಡಿ ರಚ್ಚ ಇಂಡಿಕಾ ಅಂತೇಳಿ ಕರಿತಾ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ಒಂದು ಬೇವಿನ ಮರವು ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಾ ಮತ್ತು ಆಂಟಿ ಪಾರಾಸಿಟಿಕ್ ಗುಣಗಳನ್ನು ಹೊಂದಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಮರ. ಇಲ್ಲಿ ಯಾಕೆ ಈ ರೀತಿಯಲ್ಲಿ ಆ ಮರದಿಂದ ಹಾಲು ಉತ್ಪಾದನೆ ಆಗುತ್ತೆ ಅಂತ ಹೇಳ್ತಾ ಹೋದ್ರೆ, ಆ ಮರದಲ್ಲಿ ಇರುವಂತಹ ಒಂದು ಫಂಗೈ ಮತ್ತು ಬ್ಯಾಕ್ಟೀರಿಯಾಗಳು ಆ ಒಂದು ಮರದಲ್ಲಿ ಇರುವಂತದ್ದು. ಜೊತೆಯಲ್ಲಿ ಆ ಮರವು ಸುಮಾರು 40 ವರ್ಷಕ್ಕಿಂತ ಮೇಲ್ಪಟ್ಟು ಇರುವ ಕಾರಣಾಂತರಗಳಿಂದ ಅದರಲ್ಲಿ ಇರುವಂತಹ ಫ್ಲೂಯಿಡ್ ಅಂದ್ರೆ ದ್ರವದ ಅಂಶವು ಹೊರಗಿನ ವಾತಾವರಣದಲ್ಲಿ ಇರುವಂತಹ ಒಂದು ಹ್ಯುಮಿಡಿಟಿ ಕಾರಣಾಂತರಗಳಿಂದ ಸೀಳಿಬಿಟ್ಟು ಅದರಲ್ಲಿ ಇರುವಂತಹ ಒಂದು ದ್ರವವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋ ಸಲುವಾಗಿ ಹೊರಗಡೆ ಚೆಲ್ಲುತ್ತಾ ಹೋಗುತ್ತೆ. ಆ ಒಂದು ಚೆಲ್ಲಿದಾಗ ಅದಕ್ಕೆ ಅನೇಕ ಒಂದು ಕೀಟಗಳು ಅದಕ್ಕೆ ಬಾಧಿತಕ್ಕೆ ಒಳಪಡ್ತವೆ. ಇದು ಒಂದು ಕಾರಣ. ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ, ಕೆಲವೊಮ್ಮೆ ಆ ಒಂದು ಮರಕ್ಕೆ ಅನೇಕ ಕೀಟಗಳು ಬಾಧಿತವಾದಾಗಲೂ ಕೂಡ ಅದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮತ್ತು ತನ್ನಷ್ಟಕ್ಕೆ ತಾನೇ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಈ ರೀತಿ ತನ್ನಲ್ಲಿರುವಂತಹ ಒಂದು ದ್ರವವನ್ನು ಹೊರಹಾಕುತ್ತಾ ಹೋಗುತ್ತೆ. ಜನರು ಇದನ್ನು ಮೌಢ್ಯವಾಗಿ ನಂಬುತ್ತಾ ಇದೊಂದು ಯಾವುದೋ ಒಂದು ಪವಾಡ ಅಂತ ಹೇಳಿ ನಂಬ್ತಾ ಹೋಗ್ತಾರೆ. ಇದನ್ನು ದಯಮಾಡಿ ಯಾರು ಕೂಡ ನಂಬಲಿಕ್ಕೆ ಹೋಗಬೇಡಿ. ಇದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಸಹಜ ಕ್ರಿಯೆಯಾಗಿದೆ. ಇದು ಪವಾಡವೋ ಅಥವಾ ಸಹಜ ಕ್ರಿಯೆಯೋ ಎಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳೇ ಖಚಿತಪಡಿಸಬೇಕಾಗಿದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದೊಂದು ಮರದ ಸಹಜ ಕ್ರಿಯೆ. ಈ ಮರದ ಒಳಗಡೆ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ ಇಂದ ಮರದ ದೇಹದ ಮೇಲೆ ಬಿಳಿ ಹಾಲಿನ ನೊರೆ ಉಂಟಾಗುತ್ತೆ ಅಥವಾ ಕಾಯಿಲೆಯಿಂದ ತುತ್ತಾಗಿದೆ ಎಂಬ ಅರ್ಥವನ್ನ ಸೂಚಿಸಿದಂತೆ. ವೀಕ್ಷಕರೇ, ಏನೇ ಇರಲಿ, ಆ ಮರದಲ್ಲಿ ಪವಾಡ ಎನ್ನುವಂತೆ ದೇವರು ನಿಲ್ಲಿಸಿದ್ದಾರೋ ಅಥವಾ ಮರಕ್ಕೆ ಬಂದಿರುವ ಕಾಯಿಲೆಯೋ ಎಂಬುದನ್ನ ಇದನ್ನು ಅರಿತವರೇ ಖಚಿತಪಡಿಸಬೇಕಾಗಿದೆ. ಇನ್ನು ಇದು ಮೌಢ್ಯವೋ ಇಲ್ಲ ವೈಜ್ಞಾನಿಕವೋ ಎಂಬುದು ತಮ್ಮ ಭಾವನೆಗೆ ಬಿಟ್ಟದ್ದು. ಮರಗಳನ್ನ ಬೆಳೆಸೋಣ, ಮರಗಳನ್ನ ಉಳಿಸೋಣ, ಅವುಗಳೊಂದಿಗೆ ಜೀವಿಸೋಣ ಎಂಬುದು ಸಿದ್ಧಿ ಟಿವಿಯ ಆಶಯ. ರಘುವೀರ್, ಸಿದ್ಧಿ ಟಿವಿ ಕಂಪ್ಲೀಟ್.